ಇಂಧೋರ್ನಲ್ಲೊಂದು ಬೆಚ್ಚಿ ಬೀಳಿಸುವಂತ ಮರ್ಡರ್ ನಡೆದಿದೆ. ಹಂತಕ ಬಾಯ್ಬಿಟ್ಟಂತ ಸತ್ಯವನ್ನ ಕೇಳದಂತ ಶಾಸಕರಿಗೆ ಶಾಕ್ ಆದಿತ್ತು. ಇನ್ನು ಸೈಕೋ ಪ್ರೇಮಿಯ ಹೇಳಿಕೆಗೆ ಬೆಚ್ಚಿ ಬಿದ್ದಿದ್ದಾರೆ ಪೊಲೀಸರು. ಪ್ರೇಯಸಿಯನ್ನ ಕೊಂದ ಬಳಿಕ ಲೈಂಗಿಕ ಕ್ರಿಯೆಯನ್ನ ನಡೆಸಿ ಕ್ಷುದ್ರ ಪೂಜೆಯನ್ನ ಮಾಡಿದ್ದಾನೆ ಈ ಹಂತಕ ಬಾಯ್ಬಿಟ್ಟಂತ ಸತ್ಯವನ್ನ ಕೇಳಿದಂತ ಶಾಸಕರಿಗೆ ಶಾಕ್ ಆಯಿತು. ಸೈಕೋ ಪ್ರೇಮಿಯ ಹೇಳಿಕೆಗೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಪ್ರೇಯಸಿಯನ್ನ ಕೊಂದು ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದಾನೆ. ಇಂಧೋರ್ ಯುವತಿ ಕೊಲೆ ರಹಸ್ಯವನ್ನ ಖಾಕಿ ಪಡೆ ಭೇದಿಸಿದ್ದಾರೆ. ಬೆಚ್ಚಿ ಬೀಳಿಸುವಂತ ಮರ್ಡರ್ ಇದಾಗಿರುವಂತದ್ದು. ಹಂತಕ ಬಾಯ್ಬಿಟ್ಟಂತ ಸತ್ಯವನ್ನ ಕೇಳಿದಂತ ಪೊಲೀಸರಿಗೆ ಒಂದು ಕ್ಷಣ ಗಾಬರಿ ಆಗುತ್ತೆ. ಪ್ರೇಯಸಿಯನ್ನ ಕೊಂದು ಅದಾದ ನಂತರ ಲೈಂಗಿಕ ಕ್ರಿಯೆಯನ್ನ ನಡೆಸಿ ಕ್ಷುದ್ರ ಪೂಜೆಯನ್ನ ಮಾಡ್ತಾನೆ ಈತ. ಇಂಧೋರ್ನಲ್ಲಿ ನಡೆದಿರುವಂತ ಘಟನೆ ಇದು. ಬೆಚ್ಚಿ ಬೀಳಿಸುವಂತ ಮರ್ಡರ್. ಹಂತಕ ಹೇಳ್ಕೋತಾನೆ ಏನೇನಾಯ್ತು ಅಂತ. ಅದನ್ನ ಕೇಳಿದಂತ ಪೊಲೀಸರಿಗೆ ಶಾಕ್ ಆಗುತ್ತೆ. ಸೈಕೋ ಪ್ರೇಮಿ ಈತ. ಇವನ ಮಾಡಿರುವಂತ ಕೆಲಸವನ್ನ ಕೇಳಿದಂತ ಪೊಲೀಸರಿಗೆ ಶಾಕ್ ಆಗಿದೆ. ಮದುವೆ ಆಗೋದಕ್ಕೆ ಒಲ್ಲೆ ಅಂದಿದ್ದಕ್ಕೆ ಪ್ರೇಯಸಿಯನ್ನ ಹತ್ಯೆ ಮಾಡಿದಾನಂತೆ. ಇನ್ನು ಮೊದಲಿಗೆ ಉಸಿರುಗಟ್ಟಿಸಿ ಎದೆಗೆ ಚೂರಿ ಹಾಕಿದ್ದ ಈ ಪಿಯೂಷ್ ಅನ್ನುವಂತಹ ಯುವಕ. ಇನ್ನು ಪ್ರೇಯಸಿಯ ಕೈಕಾಲನ್ನ ಕಟ್ಟಿ ಎದೆಗೆ ಇರಿದು ಈ ಸೈಕೋ ಪ್ರೇಮಿ ಯುವತಿಯನ್ನ ಕೊಂದ ನಂತರ ಲೈಂಗಿಕ ಸಂಬಂಧವನ್ನ ಬೆಳೆಸಿದ್ದಾನೆ. ಈ ಪಾಪಿ ಲವರ್ನ ಕೊಂದು ಕಂಠಪೂರ್ತಿ ಬಿಯರ್ ಕುಡಿದಿದ್ದಂತೆ ಈತ. ರಾತ್ರಿ ಇಡೀ ಮೃತದೇಹದೊಂದಿಗೆ ಕಳೆದಿದ್ದಾನೆ ಈ ಸೈಕೋ ಕಿಲ್ಲರ್. ಮೊದಲಿಗೆ ಉಸಿರುಗಟ್ಟಿಸಿ ಎದೆಗೆ ಚೂರಿ ಹಾಕಿರ್ತಾನೆ. ಕೈಕಾಲುಗಳನ್ನ ಕಟ್ಟಿ ಎದೆಗೆ ಇರಿದಿದ್ದಾನೆ ಈ ಸೈಕೋ ಪ್ರೇಮಿ. ಕೊಂದಾದ ನಂತರ ರಾತ್ರಿ ಇಡೀ ಲೈಂಗಿಕವಾಗಿ ಆಕೆಯೊಂದಿಗೆ ಸಂಪರ್ಕದಲ್ಲಿ ಇರ್ತಾನೆ ಸತ್ತ ದೇಹದೊಂದಿಗೆ. ಕೊಂದಾದ್ಮೇಲೆ ಕಂಠಪೂರ್ತಿ ಬಿಯರ್ ಕುಡಿತಾನೆ. ಎಂತೆಂತ ಸೈಕೋಗಳಿರ್ತಾರೆ ಅನ್ನೋದಕ್ಕೆ ಇದೊಂದು ರೀತಿಯ ಸಾಕ್ಷಿ. ಪ್ರೇಯಸಿಯನ್ನ ಕೊಂದು ಬಿಯರ್ ಕುಡಿದು ಕಂಠಪೂರ್ತಿ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿ ಕ್ಷುದ್ರ ಪೂಜೆಯನ್ನ ಮಾಡಿರುವಂತದ್ದು. ಇನ್ನು ಯುವತಿಯ ಕೊಂದವನಿಗೆ ಕಾಡಿತ್ತಂತೆ ಪಾಪ ಪ್ರಜ್ಞೆ. ಯುವತಿಯ ಆತ್ಮದೊಂದಿಗೆ ಮಾತನಾಡೋಕೆ ಕ್ಷುದ್ರ ಪೂಜೆ ಮಾಡಿದ್ನಂತೆ. ಇನ್ನು ಯೂಟ್ಯೂಬ್ ನೋಡ್ಕೊಂಡು ಕ್ಷುದ್ರ ಪೂಜೆಯನ್ನ ಈ ಪಿಯೂಷ್ ಅನ್ನುವಂತ ಹಂತಕ ಮಾಡಿರುವಂತದ್ದು. ಧೂಪ ಬೆಳಗಿ ಆಕೆ ಆತ್ಮವನ್ನ ಕರೆದ್ನಂತೆ. ಆತ್ಮವನ್ನ ಕರೆಸೋದು ಹೇಗೆ ಅಂತ ಇವನು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ನಂತೆ. ಯುವತಿಯ ಕ್ಷಮೆ ಕೇಳೋದಕ್ಕೆ ಆತ್ಮವನ್ನ ಕರೆಸ್ತಾನಂತೆ. ಎಂತೆಂತ ಸೈಕೋಗಳಿರ್ತಾರೆ. ಕೊಲ್ಲೋದಕ್ಕೆ ಧೈರ್ಯ ಬೇಕು, ಆ ಧೈರ್ಯವನ್ನು ಮಾಡಿದ್ದಾನೆ. ಅದಾದ ನಂತರ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿರುವಂಥದ್ದು. ಆಮೇಲೆ ಪಾಪ ಪ್ರಜ್ಞೆ ಕಾಡ್ತು ಅಂತ ಕ್ಷುದ್ರ ಪೂಜೆ ಮಾಡ್ಬೇಕು ನಾನು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿರುವಂತದ್ದು. ಎಂತ ವಿಚಿತ್ರ ಅಂತ ಅನ್ಸುತ್ತೆ ಇದೆಲ್ಲವನ್ನ ನೋಡ್ತಾ ಇದ್ರು. ಇಂದೋರ್ನಲ್ಲಿ ನಡೆದಿದ್ದಂತ MBA ವಿದ್ಯಾರ್ಥಿನಿಯ ಕೊಲೆ ವಿಚಾರ ಇದು. ಸಿಸಿಟಿವಿ ಕ್ಯಾಮೆರಾದಲ್ಲಿ ಪಿಯೂಷ್ ಓಡಾಟ ರೆಕಾರ್ಡ್ ಆಗಿದೆ. ಇನ್ನು ಅನುಮಾನದಿಂದ ಪಿಯೂಷ್ ವಿಚಾರಣೆಯನ್ನ ಪೊಲೀಸರು ನಡೆಸಿರ್ತಾರೆ. ವಿಚಾರಣೆ ವೇಳೆ ಕೊಲೆ ರಹಸ್ಯವನ್ನ ಸೈಕೋ ಕಿಲ್ಲರ್ ಪಿಯೂಷ್ ಬಾಯ್ಬಿಟ್ಟಿರುವಂತದ್ದು. ಇದನ್ನ ಕೇಳಿದ್ರೆ ಎಂಥವ್ರಿಗೂ ಕೂಡ ಎದೆ ಝಲ್ಲನ್ನುತ್ತೆ. ಇಂಥ ಸೈಕೋಗಳು ಇರ್ತಾರಾ? ಪ್ರೀತಿ ಅನ್ನುವಂಥದ್ದು ಇಷ್ಟರ ಮಟ್ಟಿಗೆ ಹುಚ್ಚರನ್ನಾಗಿ ಮಾಡುತ್ತಾ ಅನ್ನುವಂಥದ್ನ ನಿಜಕ್ಕೂ ಕೂಡ ಇಂಥವ್ರು ಇರ್ತಾರಾ ಅನ್ನುವಂಥದ್ದಕ್ಕೆ ಇದೆ ಸಾಕ್ಷಿ. ಸೈಕೋ ಅಂತ ಹೇಳೋದಕ್ಕೆ ಬಿಟ್ರೆ ಬೇರೆ ಯಾವ ವರ್ಡ್ ಸಿಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಕೊಲೆ ಮಾಡೋದಕ್ಕೆ ಎಷ್ಟು ಧೈರ್ಯ ಇರಬೇಕು ಇವನಿಗೆ. ಕೊಲೆ ಮಾಡೋದಲ್ದೆ ಆತ್ಮ ಜೊತೆ ಮಾತಾಡ್ತಾನಂತೆ. ಅದಕ್ಕಾಗಿ ಕ್ಷುದ್ರ ಪೂಜೆ ಮಾಡ್ತಾನಂತೆ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಯೂಟ್ಯೂಬ್ ನೋಡ್ಕೋತಾನಂತೆ. ಎಷ್ಟು ಧೈರ್ಯ ಇರಬೇಕು ಇವನಿಗೆ. ಸೈಕೋಗಳಿಗೂ ಮಾತ್ರ, ಸಾಮಾನ್ಯ ಮನುಷ್ಯರಿಗೆ ಇಂಥ ಯೋಚನೆಗಳು ಬರೋದೇ ಇಲ್ಲ, ಇಷ್ಟು ಧೈರ್ಯ ಇರೋದೇ ಇಲ್ಲ. ಈ ತರ ಹುಚ್ಚರಿಗೆ, ಸೈಕೋಗಳಿಗೆ ಮಾತ್ರ ಈ ತರದ ಹುಚ್ಚು ಯೋಚನೆಗಳು, ಹುಚ್ಚು ಕೆಲಸಗಳನ್ನ ಮಾಡುವಂತ ಯೋಚನೆಗಳು ಬರುವಂತದ್ದು. ಆತ್ಮದೊಂದಿಗೆ ಮಾತಾಡೋಕೆ ಪ್ರಯತ್ನ ಪಟ್ಟೆ, ಇನ್ನು ಕೊಂದಾದ್ಮೇಲೆ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾದೆ, ಇದೆಲ್ಲವನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ಅದು ಹೇಗಾದ್ರೂ ಅನ್ನಿಸ್ತೋ, ಅದೇನು ಕತೆ ಕಟ್ಟಿ ಹೇಳಿದ್ನೋ ಅಥವಾ ನಿಜಕ್ಕೂ ಕೂಡ ಇಂಥ ಯೋಚನೆ ಮಾಡಿದಾನಲ್ಲ.
ಸೈಕೋಗಳಿಗೆ ಮಾತ್ರ ಸಾಧ್ಯ, ತಲೆ ಸರಿ ಇಲ್ಲದೆ ಇರೋರಿಗೆ ಮಾತ್ರ ಸಾಧ್ಯ ಇವೆಲ್ಲವೂ ಕೂಡ.